ಎಷ್ಟೋ ಜನ ಸರ್ ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು, ನಾನೊಂದು ಏನೋ ಒಂದು ಪಾರ್ಲರ್ ಓಪನ್ ಮಾಡ್ಕೋಬೇಕು ಅಂತ ಅನ್ಕೊಂತಾ ಇರ್ತಾರೆ. ಸರ್ ಇದು ಡಿಸೈನ್ ಮಾಡಿರೋದೇ ಏನು ಕಲಿದೇ ಇರೋದವ್ರಿಗೆ ನಾವು ಹೇಳ್ಕೊಡೋ ಅಂಥದ್ದು. ನಾವು ಝೀರೋ ಇಂದನೂ ಹೇಳ್ಕೊಡ್ತೀವಿ. ನೋಡ್ಬೋದು ನಮ್ಮ ಸ್ಟೂಡೆಂಟು ಎಷ್ಟು ಚೆನ್ನಾಗಿ, ಇವರಿಗೆಲ್ಲ ಪಿನ್ ಹಾಕ್ಲಿಕ್ಕೂ ಕೂಡ ಬರ್ತಿರ್ಲಿಲ್ಲ, ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದ್ದಾರೆ ಅಂತ. ಬ್ಯೂಟಿಷಿಯನ್ ಆಗಲಿ, ಮೇಕಪ್ ಆಗಲಿ, ಇವನ್ ಥ್ರೆಡ್ ಹಿಡಿಯೋದು ನನಗಿನ್ನೂ ಗೊತ್ತಿಲ್ಲ ಸರ್. ಇಲ್ಲಿಗೆ ಬಂದು ಮ್ಯಾಮ್ ಎಲ್ಲ ನೀಟಾಗಿ ಹೇಳ್ಕೊಡ್ತಿದ್ದಾರೆ ಸರ್. ನನಗೆ 100% ನಂಬಿಕೆ ಇದೆ. ನಾವು ಇಲ್ಲಿಂದ ಹೋಗಿ ನಾವು ಓನಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಾವು ಜೀವನ ಕಟ್ಕೋಬೋದು ಅನ್ನೋ ಭರವಸೆ ನಮಗೆ ಬಂದಿದೆ. ಎಲ್ಲದಕ್ಕೂ ಡಿಪೆಂಡ್ ಆಗೋ ಬದಲು ನಾವು ಒಂದು ಉದ್ಯೋಗ ಅಂತ ಮಾಡ್ಬೋದು. ನಮಗೆ ಎಲ್ಲ ಕಡೆಯಿಂದನೂ ಸಪೋರ್ಟ್ ಸಿಗುತ್ತೆ. ಇದರಿಂದ ಕಮ್ಮಿ ಫೀಸ್ ತಗೊಂಡು ಇನ್ನೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. 1ರಿಂದ 10 ಸಲ ಕೇಳಿದ್ರು ಹೇಳ್ಕೊಡ್ತಾರೆ. ಬೇರೆ ಅಕಾಡೆಮಿಗಳಲ್ಲೂ ನಾನು ಹೋಗಿ ಸರ್ಚ್ ಮಾಡಿದ್ದೀನಿ ಸರ್. ಎಲ್ಲ ಅಕಾಡೆಮಿಗಳಿಗಿಂತ ಇದು ತುಂಬ ಬೆಸ್ಟ್ ಅನಿಸ್ತು ಸರ್. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಒಂದು ಪಿನ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಅವರೇ ಹತ್ರ ನಿಂತು ನಮಗೆ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸರ್. ಅಲ್ಲಿ ವಿಡಿಯೋಸಲ್ಲಿ ಏನು ಹೇಳ್ತಿದ್ರು ಅದೇ ಥರ ಅದಕ್ಕಿನ್ನೂ ಚೆನ್ನಾಗಿ ಹೇಳ್ಕೊಡ್ತಾವ್ರೆ ಸರ್. ಇನ್ನೂ ಬರೋರ್ಗು ಹೇಳೋದಷ್ಟೇ, ಯಾರ ಮೇಲೆ ಡಿಪೆಂಡ್ ಆಗಬೇಡಿ, ಆದಷ್ಟು ಇಂಡಿಪೆಂಡೆಂಟ್ ಆಗಿರಿ ಹೆಣ್ಮಕ್ಳು. ಮತ್ತೆ ಈ ವಿಡಿಯೋ ನೋಡ್ತಿರೋರು ಆದಷ್ಟು ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ, ನೀವು ಹಿಂದೆ ನೋಡ್ಬೋದು ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂತ ಇದೆ. ಸೊ ಇಟ್ಸ್ ಅ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ನನಗೆ ಬ್ರ್ಯಾಂಡ್ ಅಂದರೆ ನಮ್ಮನ್ನು ನಾವು ಬ್ರ್ಯಾಂಡ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ಬಿಕಾಸ್ ನಮ್ಮ ಹೆಸರು ಇಟ್ಕೊಂಡು ಬೇರೆ ಯಾರೂ ಬ್ರ್ಯಾಂಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವೇ ಬ್ರ್ಯಾಂಡ್ ಮಾಡ್ಕೊಳ್ಳೋ ಅಂಥದ್ದು. ಸೊ ನಮ್ಮದು ಇದೊಂದು ಮೇಕಪ್ ಸ್ಟುಡಿಯೋ ಆಗಿರುತ್ತೆ, ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ಆಗಿರುತ್ತೆ. ನಾವು 7 ಇಯರ್ಸಿಂದ ರನ್ ಮಾಡ್ತಾ ಇದ್ದೀನಿ ಸರ್. ಇವಾಗ ನೋಡ್ಬೋದು ಇದು ನಮ್ಮದು ಚಿಕ್ಕದು ಚೊಕ್ಕವಾಗಿರೋಂಥ ಅಕಾಡೆಮಿ. ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇರ್ ಸ್ಟೈಲ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಇವರು ಇವಾಗ ಮುಹೂರ್ತಮ್ ಹೇರ್ ಸ್ಟೈಲ್ನ ಲಾಸ್ಟ್ ಇವಾಗ ಇವ್ರದ್ದು ಇನ್ನೇನು ಮುಗಿತಾ ಬಂತು. ಹೇರ್ ಪ್ರಿಪ್ರೇಷನ್ ಅಂತ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಆಲ್ರೆಡಿ ಫಿನಿಶ್ ಮಾಡಿದ್ದಾರೆ ಮುಹೂರ್ತಮ್ ಹೇರ್ ಸ್ಟೈಲ್ನ. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ. ಇದೆಲ್ಲ ಲೇಸ್ ಟೆಕ್ನಿಕ್ಸು, ಇದೆಲ್ಲ ಹೇಳ್ಕೊಟ್ಬಿಟ್ಟಿರ್ತೀವಿ ನಾವು. ಕೋರ್ಸ್ಗಳು ಅಂದರೆ ಯಾವ ಥರ ಕೋರ್ಸ್ ಇರುತ್ತೆ ಮೇಡಮ್? ಸರ್ ನಮ್ಮದು ಮೇಕಪ್ ಪ್ರೊಫೆಷನಲ್ ಮೇಕಪ್ ಆ್ಯಂಡ್ ಹೇರ್ ಕೋರ್ಸ್ ಅಂತ ಹೇಳ್ತೀವಿ. ಮತ್ತು ಬ್ಯೂಟಿಷಿಯನ್ ಕೂಡ ಆ್ಯಡ್ ಮಾಡಿದ್ದೀವಿ ಇವಾಗ, ತುಂಬ ಜನ ಡಿಮ್ಯಾಂಡ್ ಮಾಡಿರೋದ್ರಿಂದ. ಇಟ್ಸ್ 50 ಡೇಸ್ ಕೋರ್ಸ್ ಅಂತ ಹೇಳ್ಬೋದು. ಮೇಕಪ್ ಕೋರ್ಸ್ ಆದರೆ 35 ಡೇಸ್ ಇರುತ್ತೆ. ಯಾವ ಥರ ಹೇಳ್ಕೊಡ್ತೀರಾ ಮೇಡಮ್? ಸರ್ ಮೇಕಪ್ ಅಂತ ಬಂದಾಗ ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು, HD ಮೇಕಪ್ ಆಗಿರ್ಬೋದು, ಏರ್ ಬ್ರಷ್ ಮೇಕಪ್ ಆಗಿರ್ಬೋದು, ಮತ್ತು ಸಿಂಪಲ್ ಮೇಕಪ್ ಆಗಿರ್ಬೋದು, ಗ್ರೂಮ್ ಮೇಕಪ್ ಮತ್ತು ಮೆಚೂರ್ ಸ್ಕಿನ್ ಮೇಕಪ್, ಪ್ರತಿಯೊಂದು ಚಿಲ್ಡ್ರನ್ಸ್ಗೆ ಹೇಗೆ ಮಾಡ್ಬೋದು ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಯಾವುದೂ ಹೈಡ್ ಮಾಡೋ ಥರ ಇರೋದಿಲ್ಲ. ಹೇರ್ ಸ್ಟೈಲ್ ಅಂತ ಬಂದರೆ ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ಸ್ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಇರುತ್ತೆ, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಇರುತ್ತೆ, ಮತ್ತು ನೈಲ್ ಆರ್ಟ್ ವರ್ಕ್ಶಾಪ್ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ ಅಂಥದ್ದು. ಫ್ಲೋರಲ್ ಮೇಕಿಂಗ್ ಅಂತ ಹೇಳ್ತೀವಿ. ಈಗ ರಿಯಲ್ ಫ್ಲವರಲ್ಲಿ ಹೇಗೆ ಅವರು ಡೆಕೋರೇಟ್ ಮಾಡ್ಬೋದು ಅನ್ನೋದು, ಆ್ಯಂಡ್ ಅವರಿಗೆ ಸರ್ಟಿಫಿಕೇಷನ್ ಕೂಡ ಇರುತ್ತೆ. ಮೇನ್ ಬಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀವಿ ಸರ್. ಇಷ್ಟು ಇನ್ಕ್ಲೂಡ್ಸ್ ಇರುತ್ತೆ ಈ ಒಂದು ಕೋರ್ಸಸಲ್ಲಿ. ಮೇಕಪ್ ಅಂತ ಬಂದರೆ, ಬ್ಯೂಟಿಷಿಯನ್ ಅಂತ ಬಂತು ಅಂತಂದರೆ ಥ್ರೆಡ್ಡಿಂಗ್ ಇರ್ಬೋದು, ವ್ಯಾಕ್ಸಿಂಗ್ ಇರ್ಬೋದು, ಪೆಡಿಕ್ಯೂರ್, ಮೆನಿಕ್ಯೂರ್, ಮತ್ತು ಹೇರ್ ಕಟ್, ಮತ್ತು ಫೇಶಿಯಲ್ಸ್, ಮತ್ತು ಕಾಂಪ್ಲಿಮೆಂಟ್ರಿಯಾಗಿ ಹೈಡ್ರಾ ಫೇಶಿಯಲ್ ಕೂಡ ಇದೆ. ಇಷ್ಟು ಇನ್ಕ್ಲೂಡ್ಸ್ ಇದೆ ಸರ್. ಅದಕ್ಕೆ ಮತ್ತು ಸಪ್ರೇಟ್ ಸರ್ಟಿಫಿಕೇಷನ್ ಇರುತ್ತೆ. ಬ್ಯೂಟಿಷಿಯನ್ ಪ್ಲಸ್ ಮೇಕಪ್ ಕೋರ್ಸ್ ಬಂದು 50 ಡೇಸ್ ಇರುತ್ತೆ. ಈವನ್ ನಾವು ಮೇಕಪ್ ಕೂಡ 35 ಡೇಸ್ ತೊಗೋತೀವಿ. ಅದರಲ್ಲೂ ಕೂಡ ಅವ್ರು ಏನೋ ಚೆನ್ನಾಗಿ ಕಲೀಲಿಲ್ಲ ಅಂದರೆ ಇಂಟರ್ನ್ಶಿಪ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬ್ಯಾಚ್ಗೂ ಕೂಡ ಅವರು ಬರ್ಬೋದು. ಬಂದ್ಬಿಟ್ಟು ಇನ್ನೊಂದು ಸರಿ ಅವರು ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ನಾವಿರೋವರೆಗೂ ಬರ್ಬೋದು ಸರ್, ಯಾರಿಗೂ ಬರಬೇಡಿ ಅಂತ ಹೇಳೋದಿಲ್ಲ. ನಾನು ಉಸಿರಿರೋವರೆಗೂ ಬರ್ಬೋದು ಅಂತ ಹೇಳ್ತೀನಿ. ಬಿಕಾಸ್ ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಲೈಫ್ ಟೈಮ್ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಏನೇ ಡೌಟ್ಸ್ ಇದ್ರೂ ಅವ್ರು ಸ್ಟುಡಿಯೋಗೆ ವಿಸಿಟ್ ಮಾಡ್ಬೋದು ಸರ್. ಈಗ ನೋಡ್ಬೋದು ನಮ್ಮ ಸ್ಟೂಡೆಂಟು ಎಷ್ಟು ಚೆನ್ನಾಗಿ, ಇವರಿಗೆಲ್ಲ ಪಿನ್ ಹಾಕ್ಲಿಕ್ಕೂ ಕೂಡ ಬರ್ತಿರಲಿಲ್ಲ, ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ ಮತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಸೊ ಪ್ರತಿಯೊಂದೂ ನಾವು ಹೇಳ್ಕೊಡ್ತೀವಿ ಸರ್, ಯಾವುದೂ ಹೈಡ್ ಮಾಡೋ ಥರ ಇರೋದಿಲ್ಲ. ಸೊ ಯಾರು ಬಂದ್ರೂ ಕಲ್ತ್ಕೊಂಡು ಹೋಗ್ಬೋದು, ಎಲ್ಲಿಂದ ಬೇಕಾದ್ರೆ ಬರ್ಬೋದು. ಮೇಡಮ್ ಇಲ್ಲಿ ಕೋರ್ಸ್ನ ಕಲಿತಾದ್ಮೇಲೆ ಅವರು ಯಾವ ರೀತಿ ಒಂದು ಉದ್ಯೋಗವನ್ನು ಕಟ್ಕೋಬಹುದು ಮೇಡಮ್? ಸರ್ ಅದೇ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಹೇಳ್ಕೊಡ್ತೀವಿ. ಇವಾಗ ನಾವು ಜನಕ್ಕೆ ತೋರಿಸ್ಬೇಕಲ್ಲ ಸರ್, ಏನೇ ನಾವು ಮಾಡೋದಿದ್ರು ಜನ ನಮ್ಮನ್ನು ನೋಡೇ ತಾನೇ ಬರೋದು. ಇವಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲಿಂದಾರು ಬರ್ತಾರೆ ಅಂದರೆ ನನ್ನನ್ನೆಲ್ಲೋ ನೋಡಿಬಿಟ್ಟೇ ಬರೋದಲ್ವಾ. ಸೊ ಇವ್ರೇನು ಮಾಡ್ತಾರೆ, ಫೋನಲ್ಲಿ ವೀಡಿಯೋಸ್ ತೊಗೊಂಡ್ಬಿಡ್ತಾರೆ, ವರ್ಕ್ ಜನ ನೋಡೋಲ್ಲ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು. ಹೆಂಗೆ ಮಾರ್ಕೆಟಿಂಗ್ ಮಾಡೋದು ಅನ್ನೋದು ಹೇಳ್ಕೊಡ್ತೀವಿ. ಮೇಯ್ನ್ ಥಿಂಗ್ ಬಂದು ಮಾರ್ಕೆಟಿಂಗ್ ಸರ್. ಈಗ ಫೀಸ್ ಅಂತ ಬಂದರೆ ಸೊ ಬಜೆಟಲ್ಲಿ ಯಾವ ಥರ ಇರುತ್ತೆ ಮೇಡಮ್? ಫ್ರೆಂಡ್ಲಿ ಬಜೆಟ್ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಏನು ಹೇಳ್ತಾರೆ, ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಬಂದು 35,000 ಇದೆ. ಆ್ಯಂಡ್ ಬ್ಯೂಟಿಷಿಯನ್ ಪ್ಲಸ್ ಮೇಕಪ್ ಎರಡೂ ತೊಗೋತೀನಿ ಅಂದರೆ ಅವ್ರಿಗೆ 45,000 ಇದೆ ಸರ್. ಸರ್ ಎಷ್ಟೋ ಜನ ಸರ್ ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು, ನಾನೊಂದು ಏನೋ ಒಂದು ಪಾರ್ಲರ್ ಓಪನ್ ಮಾಡ್ಕೋಬೇಕು ಅಂತ ಅನ್ಕೊತಾ ಇರ್ತಾರೆ. ಯಾರು ಬಂದು ಅಂದರೆ ಈಗ ಎಲ್ರಿಗೂ ಲಕ್ಷಗಟ್ಟಲೆ ಕೊಟ್ಟು ಕಲೀಲಿಕ್ಕಾಗಲ್ಲ ಸರ್. ಸೊ ಅವರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಮಾಡ್ತೀವಿ. ಈವನ್ ಅವರು ಬಂದು ಕಲ್ತಾದ ನಂತರನೂ ಲಕ್ಷಗಟ್ಟೆ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ ಸರ್. ಎಷ್ಟು ಚೆನ್ನಾಗಿ ಅವ್ರು ಕಮ್ಮಿ ಬಜೆಟಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಮೇಕಪ್ನ ಅನ್ನೋದು ಹೇಳ್ಕೊಡ್ತೀವಿ. ಪ್ರತಿಯೊಂದೂ ಒಂದು ಬಜೆಟ್ ಫ್ರೆಂಡ್ಲಿಯಲ್ಲೇ ಅವರಿಗೆ ಗೈಡ್ ಮಾಡ್ತೀವಿ ಸರ್, ಡೇ 1ಇಂದನೇ. ಸರ್ ನನ್ನ ಹೆಸರು ಶಮಾ ಅಂತ. ನಾನು ಬಂದು ಚಿಕ್ಕಬಳ್ಳಾಪುರ ತಾಲೂಕು ಪೆರೆಸಂದ್ರದಿಂದ ಬಂದಿದ್ದೀನಿ. ಮೇಡಮ್ ಪೆರೆಸಂದ್ರದಿಂದ ಸೊ ಶಿಲ್ಪಾ ಅಕಾಡೆಮಿಗೆ ಬರ್ತಾ ಇದ್ದೀರಾ, ತುಂಬ ದೂರ ಅನಿಸ್ತಿಲ್ಲ ಮೇಡಮ್, ಹೇಗೆ? ಸರ್ ನನಗೆ ತುಂಬ ದೂರನೇ. ಬೆಳಗ್ಗೆ 7 ಗಂಟೆಗೆ ಬಿಟ್ಟರೆ ಇಲ್ಲಿ 11 ಗಂಟೆಗೆ ಬರ್ತೀನಿ. ಆದರೂ ಪರವಾಗಿಲ್ಲ, ಇಲ್ಲೇ ಕಲಿಬೇಕನ್ನೋದು ನಂದು ಆಸೆ ಸರ್. ಯಾಕಂದರೆ
ತುಂಬ ದೂರದಿಂದ ಬರ್ತಾ ಇದ್ದೀರ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಕಲಿತೀವಿ ಅನ್ನೋದು ಮುಖ್ಯ. ಅಷ್ಟು ಚೆನ್ನಾಗಿ ಕಲಿಯೋ ಥರ ನಮಗೆ ಮ್ಯಾಮ್ ಹೇಳ್ಕೊಡ್ತಾ ಇದ್ದಾರೆ ಸರ್. ಪ್ರತಿಯೊಂದು ಪಾಯಿಂಟೂ ಪಿನ್ ಟು ಪಿನ್ ಹೇಳ್ಕೊಡ್ತಿದ್ದಾರೆ. ಬೇಸಿಕ್ಕಿಂದ ಒಂದು ಚಿಕ್ಕ ಪಿನ್ನಿಂದ ಹಿಡ್ದು ಏನೇನು ಪ್ರಾಡಕ್ಟ್ ನಾವು ಏನೇನು ಯೂಸ್ ಮಾಡ್ತೀವಿ, ಯಾವ ಥರ ಯೂಸ್ ಮಾಡಬೇಕು, ಅದರಿಂದ ನಾವು ಹೆಂಗೆ ಔಟ್ಪುಟ್ ಬರುತ್ತೆ ಅನ್ನೋದನ್ನು ನೀಟಾಗಿ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದಾರೆ. ಬೇರೆ ಅಕಾಡೆಮಿಗಳಲ್ಲೂ ನಾನು ಹೋಗಿ ಸರ್ಚ್ ಮಾಡಿದ್ದೀನಿ ಸರ್. ಇಲ್ಲಿಗೆ ಸೇರ್ಕೊಳ್ಳೋಕೆ ಮೊದಲು ಬೇರೆ ಅಕಾಡೆಮಿಗೆ ಹೋಗಿ ಕೇಳ್ಕೊಂಡು ಬಂದಿದ್ದೀನಿ. ಆದರೆ ಎಲ್ಲ ಅಕಾಡೆಮಿಗಳಿಗಿಂತ ಇದು ತುಂಬ ಬೆಸ್ಟ್ ಅನಿಸ್ತು. ಯಾಕಂದರೆ ಕಡಿಮೆ ಅಮೌಂಟ್ ಎತ್ಕೊಳ್ಳೋದಲ್ಲದೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಸರ್. ಬರಲಿಲ್ಲ ಅಂದರೆ ಒಂದು ಸಲ ಅಲ್ಲದೆ 10 ಸಲ ಹೇಳ್ಕೊಡ್ತಾ ಇದ್ದಾರೆ. ನೀಟಾಗಿ ಪರ್ಫೆಕ್ಷನ್ ಆಗಿ ಹೇಳ್ಕೊಡ್ತಿದ್ದಾರೆ ಸರ್. ನನ್ನ ಹೆಸರು ಪುಷ್ಪಲತಾ ಅಂತ. ನಾವು ಚಿಕ್ಕಬಿದ್ರಕಲ್ಲು ಜಾಲಹಳ್ಳಿ ಕ್ರಾಸ್ ಕಡೆ ಅಲ್ಲಿಂದ ಬರ್ತಾ ಇದ್ದೀವಿ ಸರ್. ನಾನು ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದೆ. ಆದರೆ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು ಸರ್, ಶಿಲ್ಪಾ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ. ಇಲ್ಲಿ ಮತ್ತು ಈ ಸ್ಟೂಡೆಂಟ್ಸ್ಗೂ ಮತ್ತು ಮೇಡಮ್ಗೂ ತುಂಬ ಚೆನ್ನಾಗಿ ಒಂದು ಬಾಂಧವ್ಯ ಇದೆ. ಅದು ಬೇರೆಲ್ಲೂ ಹೇಳ್ಕೊಡಲ್ಲ ಸರ್. ಇಲ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಏನೇ ಆಗಲಿ ಒಂದು ಸ್ಟಾರ್ಟಿಂಗಿಂದ ಬಿಗಿನರ್ಸ್ 0ಇಂದ ಬಂದಿದ್ರು ಸಹ ಒಂದು ಕೂಮ್ ಹಿಡಿಯೋದ್ರಿಂದ ಹಿಡಿದು ಒಂದು ಪಿನ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದೂ ಚೆನ್ನಾಗಿ ಸಜೆಷನ್ ಮಾಡ್ತಾರೆ. ಮತ್ತು ಆಫ್ಟರ್ ದ ಕ್ಲಾಸು ಏನೇ ಡೌಟ್ಸ್ ಇದ್ರೂ ನೀಟಾಗಿ ಕ್ಲಾರಿಫಿಕೇಷನ್ ಕೊಟ್ಟು, ಏನೇ ಡೌಟ್ ಇದ್ದರೂ ಒಂದು ಸಲ ಅಲ್ದಿರೆ 10 ಸಲ ಕೇಳಿ ನೀಟಾಗಿ ಕಲ್ತ್ಕೊಂಡು ಆಚೆ ಹೋಗಿ ಅಂತ ಸರ್ರು ಸಹ ಬರ್ತಾರೆ. ಸರ್ರು ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ ಸರ್. ಮತ್ತು ಮೇಡಮು ನಮ್ಗೆ ಯಾವುದೇ ಡೌಟ್ ಇಲ್ಲದೆ ನಮ್ಗೆ ಅವತ್ತು ನೀಟಾಗಿ ಎಲ್ಲ ಕ್ಲಾರಿಫಿಕೇಷನ್ ಕೊಟ್ಟು ಕಳಿಸ್ತಾರೆ ಸರ್. ನನಗೆ ಅದು ತುಂಬ ಇಷ್ಟ ಆಯಿತು. ಮತ್ತು ನನಗೆ ಹಳೆ ಸ್ಟೂಡೆಂಟ್ಸ್ ಎಲ್ಲ ನಾನು ರಿವ್ಯೂಸ್ ಎಲ್ಲ ನೋಡ್ತಿದ್ದೆ ಸರ್. ನಾನು ತುಂಬ ಫಾಲೋ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಹೇಳ್ತಿದ್ರು ಸರ್. ನನಗೆ ಎಷ್ಟೋ ಜನ ಪಿ ಜಿಲಿದ್ದು ಬಂದು ಕಲ್ತ್ಕೊಂಡು ಹೋಗಿದ್ದೀನಿ. ಎಷ್ಟೋ ದೂರದಿಂದ ಎಲ್ಲ ಬಂದು ಕಲ್ತ್ಕೊಂಡು ಹೋಗಿರೋದನ್ನ ಕೇಳಿದ್ದೆ ಸರ್ ನಾನು. ಹಾಗಾಗಿ ನನಗೆ ನಿಯರ್ ಬೈ 2-3 ಅಕಾಡೆಮಿ ನಂಗೆ ನಿಯರ್ ಬೈ ಇತ್ತು ಸರ್. ನನಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ಇತ್ತು. ನಾನು ಆದರೂ ಅದನ್ನು ಬಿಟ್ಟು ಇಲ್ಲಿವರೆಗೂ ನಾನು ಅದಕ್ಕೋಸ್ಕರನೇ ಬಂದೆ ಸರ್. ನಮ್ಮ ಮೇಡಮ್ ಇಷ್ಟೆಲ್ಲ ಚೆನ್ನಾಗಿ ಹೇಳ್ತಾರಲ್ಲ ಸ್ಟೂಡೆಂಟ್ಸು, ಅಲ್ಲಿ ಏನಿದೆ ಆ ಥರ ಇನ್ನು ಹೆಂಗೆ ಹೇಳ್ಕೊಡ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ ಜಾಸ್ತಿ ಆಯಿತು ಸರ್. ಹಾಗಾಗಿ ನಾನು ಅಲ್ಲಿಂದ ಇಲ್ಲಿವರೆಗೂ ಬರ್ತಾಯಿದ್ದೀನಿ ಸರ್. ಚೂಸ್ ಮಾಡೋಕ್ಕೆ ನಮ್ಮ ಅಮ್ಮನೇ ಮೇನ್ ಕಾರಣ. ಯಾಕಂದರೆ ನಮ್ಮ ಅಮ್ಮನಿಗೆ ಇವ್ರದ್ದು ಒಂದು ಯೂಟ್ಯೂಬಲ್ಲೇ ವಿಡಿಯೋ ನೋಡಿ ಅವ್ರ ಹತ್ರನೇ ಕಲಿಬೇಕು ನೀನು, ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅವರೇ ಸಜೆಸ್ಟ್ ಮಾಡಿದ್ರಿಂದ ಇಲ್ಲಿಗೆ ಬಂದು ಜಾಯ್ನ್ ಆಗಿದ್ದು. ಹೆಸರು ಸುಮಲತಾ ಅಂತೇಳಿ, ನಾನು ಕನಕಪುರದಿಂದ ಬಂದಿರೋದು ಸರ್. ಸೊ ಕನಕಪುರದಿಂದ ಬ್ಯೂಟಿಷಿಯನ್ ಕೋರ್ಸ್ ಮಾಡೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ. ಸೊ ತುಂಬ ದೂರ ಅನಿಸಿಲ್ವಾ, ಹೇಗೆ ಮೇಡಮ್? ಅನ್ನಿಸ್ತು ಸರ್. ಆದರೆ ನನಗೆ ಇಲ್ಲಿ ಇಷ್ಟ ಆಯಿತು. ಬಟ್ ಮ್ಯಾಮು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋದೆಲ್ಲ ತಿಳ್ಕೊಂಡೆ ಯೂಟ್ಯೂಬಲ್ಲಿ. ಹಾಗಾಗಿ ನೋಡೋಣ ಅಂತ ಮೇಡಮ್ಗೆ ಕಾಲ್ ಮಾಡಿ ಎಲ್ಲ ಕೇಳಿದ್ದಕ್ಕೆ ಅವರೆಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ರು. ಇಷ್ಟ ಆಯಿತು ಸರ್, ಅದಕ್ಕೋಸ್ಕರ ನಾನು ಇಲ್ಲೇ ಜಾಯ್ನ್ ಆದೆ. ಕೆಲಸ ಎಲ್ಲ ಹೇಳ್ಕೊಡ್ತಾರೆ, ಆದರೆ ಗೈಡ್ನೆಸ್ಸು ನಮಗೆ ತುಂಬ ಮುಖ್ಯ. ಹಾಗಾಗಿ ಅದನ್ನೇ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ವರ್ಕ್ ಬಗ್ಗೆನೂ ಅಷ್ಟೇ ತುಂಬ ಚೆನ್ನಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆ ಯಾವುದು ಹೆಂಗೆ ಅನ್ನೋ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸರ್. ಎಲ್ಲದಕ್ಕೂ ಡಿಪೆಂಡ್ ಆಗೋ ಬದಲು ನಾವು ಒಂದು ಉದ್ಯೋಗ ಅಂತ ಮಾಡ್ಬೋದು, ನಮಗೆ ಎಲ್ಲ ಕಡೆಯಿಂದನೂ ಸಪೋರ್ಟ್ ಸಿಗುತ್ತೆ ಇದರಿಂದ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿ ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನಮಗೆ ಒಂದು ಪಿನ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಅವರೇ ಹತ್ರ ನಿಂತು ನಮಗೆ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸರ್. ಪ್ರತಿಯೊಂದು ಇವಾಗ ನಾವು ಇಲ್ಲಿ ಕಲಿತು ಡೈರೆಕ್ಟಾಗಿ ಬ್ರೈಡ್ ಮೇಲೆ ಮಾಡೋ ಥರ ಹೇಳ್ಕೊಡ್ತಾರೆ ಸರ್. ಹೆಸರು ಶಿಲ್ಪಾ, ತಿಪ್ಟೂರು ತಾಲೂಕು ಬಿಳಿಗೆರೆಯಿಂದ ಬಂದಿದ್ದೀನಿ ಸರ್. ಮೇಡಮ್, ತಿಪ್ಟೂರಿಂದ ಬರ್ತಾ ಇದ್ದೀರಾ ಕೋರ್ಸ್ ಕಲಿಯೋದಕ್ಕೆ. ಸೊ ಕಷ್ಟ ಆಗ್ತಾ ಇಲ್ವಾ ನಿಮಗೆ? ಇಲ್ಲ ಸರ್, ಪಿ ಜಿ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ ಮ್ಯಾಮು. ಪಿ ಜಿಯಿಂದನೇ ಬರ್ತೀವಿ, ತುಂಬ ಹತ್ತಿರ ಇದೆ ಪಿ ಜಿನೂ. ಮೇಡಮ್, ಕಲಿಯೋದಕ್ಕೆ ಸಾಕಷ್ಟು ಅಕಾಡೆಮಿಗಳಿದ್ದಾವೆ. ಸೊ ಶಿಲ್ಪಾ ಅಕಾಡೆಮಿಯನ್ನು ಏನಕ್ಕೆ ನೀವು ಚೂಸ್ ಮಾಡ್ಕೊಂಡ್ರಿ? ಕೋಚಿಂಗ್ ತುಂಬ ಚೆನ್ನಾಗಿದೆ ಸರ್. ಮತ್ತು ನಾನು ತುಂಬ ಕಡೆ ನೋಡಿದೆ, ಈ ಥರ ಕೋಚಿಂಗ್ ಎಲ್ಲೂ ಸಿಗೋದಿಲ್ಲ. ಮೊದಲು ನಮಗೆ ಫಸ್ಟ್ ಇಷ್ಟ ಆಗಬೇಕಲ್ವ ಸರ್ ಎಲ್ಲದು. ಮ್ಯಾಮ್ಗೆ ನೋಡಿದ ತಕ್ಷಣ ಅವರು ಕೋಚ್ ಮಾಡೋದು, ಗೈಡ್ ಮಾಡೋದು ಎಲ್ಲ ಇಷ್ಟ ಆಯಿತು. ಕಮ್ಮಿ ಫೀಸ್ ತೊಗೊಂಡು ಇನ್ನೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಕೋಚಿಂಗ್ ಎಲ್ಲ ಚೆನ್ನಾಗಿದೆ ಸರ್. ನಾವು ಕೊಡೋದು ಅಮೌಂಟ್ ಇನ್ನೂ ನಮಗೆ ಕಮ್ಮಿ ಅಂತ ಅನಿಸುತ್ತೆ. 1ರಿಂದ 10 ಸಲ ಕೇಳಿದ್ರೂ ಹೇಳ್ಕೊಡ್ತಾರೆ ಸರ್. ನಾವು ತೊಗೊಳ್ಳೋದೇ 10 to 15 ಮೆಂಬರ್ಸ್ ಮಾತ್ರ. ನೀವು ನೋಡ್ಬೋದು ನಮ್ಮ ಅಕಾಡೆಮಿ ಅಷ್ಟೇ. ಸುಮ್ಮನೆ ಈಗ 50 ಜನ ಕೂರಿಸ್ಕೊಂಡು ನಾನು ಒಬ್ಬೊಬ್ರಿಗೂ ಇಂಡಿವಿಜುವಲಾಗೆ ಕರೆಕ್ಷನ್ ಮಾಡೋಕ್ಕಾಗಲ್ಲ ಸರ್. ಇದು ಕಷ್ಟ ಆಗುತ್ತೆ. ಈಗ ನಮ್ಮ ಸ್ಟೂಡೆಂಟ್ನೇ ನೀವು ಕೇಳ್ಬೋದು ಬೇಕಾದರೆ. ಒಬ್ಬೊಬ್ರಿಗೂ ಆದ್ರೂ ನನಗೆ ಒಂದು 10 ಮಿನಿಟ್ಸ್ ಆದರೂ ಟೈಮ್ ಕೊಡಬೇಕಾಗುತ್ತಲ್ಲ ಸರ್. ಹಾಗಾಗಿ ನಾವು ತೊಗೊಳ್ಳೋದೇ 10 to 15 ಮೆಂಬರ್ಸ್ ಮಾತ್ರ. ಸೊ ನಾವು ಕೂಡ ಬ್ರೈಡಲ್ ವರ್ಕು ಮಾಡ್ತೀವಿ. ಸುಮಾರು 1000+ ಬ್ರೈಡಲ್ ವರ್ಕ್ ಮಾಡಿದ್ವಿ ಈ 7 ಇಯರ್ಸಲ್ಲಿ. ಸೊ ನಮ್ಮ ಸ್ಟೂಡೆಂಟ್ಸ್ ಕೂಡ ಅಲ್ಲಿಗೆ ಸ್ಪಾಟಿಗೆ ಕರ್ಕೊಂಡು ಹೋಗ್ತೀವಿ ಸರ್. ಅಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅಂದರೆ ಅವರು ಕ್ಲೈಂಟ್ಸ್ ಹತ್ರ ನಾವು ಹೇಗೆ ಮಾತಾಡ್ತೀವಿ, ನಾವು ಯಾವ ಥರ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ, ಹೇಗೆ ನಾವು ಮಾಡ್ಬೋದು, ಅಂದರೆ ಕ್ಲೈಂಟ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಸರ್. ಪ್ಲೇಸಿಗೆ ಕರ್ಕೊಂಡು ಹೋದಾಗ ಅವರಿಗೆ ಗೊತ್ತಾಗುತ್ತೆ ಹೆಂಗೆ ಕ್ಲೈಂಟ್ಸ್ನ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇವನ್ ನಾವು ಬರೀ ಬರೀ ಇದು ಹೇಳ್ಕೊಡೋದು ಆ ಥರ ಅಲ್ಲ ಸರ್. ಪ್ರತಿಯೊಂದು ನಾವು ಅವ್ರ ಹತ್ರ ಹೇಗೆ ಕ್ಲೈಂಟ್ಸ್ ಹತ್ರ ಮಾತಾಡಬೇಕು, ಹೇಗಿರಬೇಕು, ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ. ಪ್ರತಿಯೊಂದೂ ಡೇ 1ಇಂದನೇ ಸ್ಟಾರ್ಟ್ ಮಾಡಿ ಹೇಳ್ಕೊಟ್ಬಿಟ್ಟಿರ್ತೀವಿ. ಸೊ ಹಂಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತೀವಿ. ನಾವು
ನಾವು ಕೂಡ ಬ್ರೈಡಲ್ ವರ್ಕ್ ಮಾಡ್ತೀವಿ. ಇವನ್ ಎಲ್ಲಿಂದ ನಾವು ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ತೊಗೊಳ್ತೀವಿ ಬ್ರೈಡಲ್ ವರ್ಕು. ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಮಗೆ. ಮೇಡಮ್ ಈಗ ಕೊನೆಯದಾಗಿ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗುತ್ತೆ? ಸರ್ ಅವ್ರು ಆನ್ಲೈನ್ ಥ್ರೂನಾದರೂ ಬುಕ್ ಮಾಡ್ಕೋಬೋದು ಇಂಟ್ರೆಸ್ಟ್ ಇದ್ದರೆ, ಇಲ್ಲ ಸ್ಟುಡಿಯೋ ವಿಸಿಟ್ ಮಾಡಿಕೊಂಡು ಬುಕ್ ಮಾಡ್ಕೋತೀನಿ ಅಂದರೂ ಬುಕ್ ಮಾಡ್ಕೋಬೋದು. ನಮ್ಮದು ಎವ್ರಿ ಮಂತ್ ಬ್ಯಾಚಸ್ ಇರುತ್ತೆ. ಸೊ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ. ಅವರು ಯಾವ ಥರ ಬರಬೇಕು ಅನ್ನೋದ್ರೆ ಮೆಟ್ರೋ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಸರ್ ನಮ್ಮದು. ವಿಜಯನಗರ ಚಂದ್ರ ಲೇಔಟಲ್ಲಿ ಬರೋವಂಥದ್ದು. ಸೊ ನಿಯರ್ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ. ಈವನ್ ಬಸ್ ಫೆಸಿಲಿಟಿ ಕೂಡ ವಾಕಬಲ್ ಡಿಸ್ಟೆನ್ಸಲ್ಲಿದೆ. 2-3 ಮಿನಿಟ್ಸು ಆಗಲ್ಲ ಸರ್ ಲೆಕ್ಕ ಹಾಕಿದ್ರೆ. ಸೊ ತುಂಬಾ ನಿಯರ್ ಬೈ ಆಗುತ್ತೆ. ಮತ್ತು ಏನೇ ಡೌಟ್ಸ್ ಇದ್ರೂ ಅವರು ಕೆಳಗಡೆ ಕೊಟ್ಟಿರ್ತೀನಿ ಆ ನಂಬರ್ಗೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತಲ್ಲ ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು. ಬೇಕಾದ್ರೆ ನಂಬರ್ ಹೇಳಿ ಅಂದ್ರೂ ಹೇಳ್ತೀನಿ, 9008199286 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಅವೈಲಬಲ್ ಇರ್ತೀನಿ ಸರ್.